ಎಜುಕೇಷನಲ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ 2024ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋನ ಶುರು ಮಾಡೋಣ. ಮೊದಲು ನೀವು ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಅಲ್ಲಿ KEA ಅಂತ ಟೈಪ್ ಮಾಡಿ. ಅದಾದಮೇಲೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KEA ಹೋಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ KEA ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ರೈಟ್ ಸೈಡ್ ಬಲಗಡೆ ಮೂಲೆಯಲ್ಲಿ 3 ಲೈನ್ಸ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಲೆಫ್ಟ್ ಕಡೆ ನೇಮಕಾತಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೋಡಿ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ 2024 ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಲಿಂಕ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಕರ್ನಾಟಕ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಸೊ ಈ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋದರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕ್ದಂಗೆ ಆಗುತ್ತೆ. ಇಲ್ಲಿ ನೋಡಿ ಸೆಲೆಕ್ಟ್ ಯುವರ್ ಪೋಸ್ಟ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಪೋಸ್ಟ್ ಸೆಲೆಕ್ಟ್ ಮಾಡ್ತೀರಾ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಯಾವ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ನೋಡಿ, ಅಂದರೆ ನೀವು ಈ ಡಿಸ್ಟಿಕ್ ಒಳಗಡೆ ಯಾವ ಡಿಸ್ಟಿಕ್ಕಿಗೆ ನೀವು ವಿಲೇಜ್ ಅಕೌಂಟೆಂಟ್ ಆಗೋಕ್ಕೆ ಅಪ್ಲಿಕೇಶನ್ ಹಾಕ್ತಿರ್ತೀರಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ, ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ. ಓಕೆ, ಅದಾದಮೇಲೆ ಎಂಟರ್ ಯುವರ್ ನೇಮ್. ನೀವು ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರ್ತದೆ ಆ ಟೈಪ್ ನೇಮನ್ನು ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ನಿಮ್ಮ ತಾಯಿ ಹೆಸರನ್ನು ನೇಮ್ ಎಂಟ್ರಿ ಮಾಡಬೇಕು, ತಂದೆಯ ಹೆಸರನ್ನು ಎಂಟ್ರಿ ಮಾಡಬೇಕು. ಅದಾದಮೇಲೆ ನಿಮ್ಮ ಕ್ಯಾಟಗರಿ ಆ್ಯಂಡ್ ಜೆಂಡರ್. ಓಕೆ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಏಜ್, ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಪಿನ್ ಕೋಡ್, ಸ್ಟೇಟ್, ಡಿಸ್ಟಿಕ್. ನೆಕ್ಸ್ಟ್ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸು ಆ್ಯಂಡ್ ಪ್ರೆಸೆಂಟ್ ಅಡ್ರೆಸ್ ಎರಡೂ ಸೇಮ್ ಇದ್ದರೆ ಇಲ್ಲಿ ನೋಡಿ ಎಸ್ ಅಂತ ಕೊಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಅದಾದಮೇಲೆ ಆರ್ ಯು ಮ್ಯಾರಿಡ್ ಅದೆಲ್ಲ ಕೇಳುತ್ತೆ. ರೂರಲ್ ಇದ್ದರೆ ರೂರಲ್ ಹಾಕಬೇಕು, ಕನ್ನಡ ಇದ್ದರೆ ಕನ್ನಡ ಅಂತ ಹಾಕಬೇಕು. ಪ್ರೊಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಇದ್ದರೆ ಅದನ್ನು ಎಸ್ ಅಂತ ಹಾಕಬೇಕು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್, ಎಕ್ಸ್ ಮಿಲಿಟ್ರಿ ಪರ್ಸನ್, KKR ರಿಸರ್ವೇಷನ್. ಓಕೆ, ನೆಕ್ಸ್ಟ್ 10th ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್, ವಿದ್ಯಾರ್ಹತೆ, ಬೇಸಿಸ್ ಆಫ್ ಇವ್ಯಾಲ್ಯುವೇಷನ್ ಅಂದರೆ ನಿಮ್ಮದು ಪರ್ಸೆಂಟೇಜ್ ಇದು ಅಥವಾ CGPA ಇದು ಎಲ್ಲ ಹಾಕಬೇಕು. ಅದಾದಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಪರ್ಸೆಂಟೇಜ್, ಪ್ರಮಾಣ ಪತ್ರ ಪಡೆದ ಮಂಡಳಿಯ ಸಂಸ್ಥೆ ಹೆಸರು. ನೆಕ್ಸ್ಟ್ ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವಕರಾಗಿದ್ದೀರಾ. ಅದಾದಮೇಲೆ ನಿಮ್ಮ ಲಾಸ್ಟ್ ಆಧಾರ್ ಕಾರ್ಡ್ 4 ಡಿಜಿಟ್ಸ್. ನೆಕ್ಸ್ಟ್ ಸೆಲೆಕ್ಟ್ ಪರೀಕ್ಷಾ ಕೇಂದ್ರ, ನೀವು ಎಕ್ಸಾಮನ್ನು ಎಲ್ಲಿ ತೆಗೆದುಕೊತೀರಾ ಇದನ್ನೆಲ್ಲ ಹಾಕಿಬಿಟ್ಟು ಕೆಳಗಡೆ ಚೆಕ್ ಬಾಕ್ಸ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡು ಪ್ರಿವ್ಯೂ ಅಂತ ಕೊಟ್ಟರೆ ಒಂದ್ಸಲ ನೀವು ಎಂಟ್ರಿ ಮಾಡಿ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವೇನು ಮಾಡ್ಕೋಬೇಕು, ಎಡಿಟ್ ಆಪ್ಷನ್ ಇರುತ್ತೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬೇಕು. ಇಲ್ಲಾಂದರೆ ಡೈರೆಕ್ಟ್ ನೆಕ್ಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಮುಗಿಯುತ್ತೆ. ನೆಕ್ಸ್ಟು ನಾನು 2ನೇ ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಪ್ಲಿಕೇಶನ್ ID ಬರುತ್ತೆ. ನೀವು ಆ ಅಪ್ಲಿಕೇಶನ್ ID ವಿತ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಟ್ಟರೆ ನೀವು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೋಬೇಕು. ಅದಾದಮೇಲೆ ಇವಾಗ 3rd ಸ್ಟೆಪ್ಪಲ್ಲಿ ಪಿ ಪೇಮೆಂಟ್ನ ಮಾಡ್ಕೋಬೇಕು. ಸೇಮ್ ಅಗೇನ್ ಅಪ್ಲಿಕೇಶನ್ ID ಪಿ ಪೇಮೆಂಟಲ್ಲಿ ಸೊ ನೀವೇನು ಮಾಡ್ಕೋಬೇಕು, ಚಲನ್ ಥ್ರೂ ಪೇಮೆಂಟ್ನ ಮಾಡಬೇಕಾಗಿರುತ್ತೆ. ಚಲನ್ ಥ್ರೂ ಪೇಮೆಂಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಕೊಟ್ಟರೆ ಪೇಮೆಂಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂದರೆ ನಿಮ್ಮ ಪೇಮೆಂಟ್ ಪಾವತಿ ಆಗಿದೆಯೋ ಇಲ್ಲ ಅಂತ ಇಲ್ಲಿ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಅಟ್ ಲಾಸ್ಟ್ ಪೇಮೆಂಟ್ ಆಗಿದ್ದರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.